ಇನ್ನು ಬೊಂಬೆ ನಾಡಿನಲ್ಲಿ ಮಾಜಿ ಸಚಿವ ಸೈನಿಕ ಸಿಪಿ ಯೋಗೇಶ್ವರ್ ಕೂಡ ಮಾತನಾಡಿದ್ದಾರೆ. ಅಮಿತ್ ಶಾ ಚನ್ನಪಟ್ಟಣಕ್ಕೆ ಬಂದಿದ್ದು ಕಾರ್ಯಕರ್ತರಲ್ಲಿ ಆನೆ ಬಲವನ್ನು ತಂದಂತಾಗಿದೆ. ಡಾಕ್ಟರ್ ಮಂಜುನಾಥ್ ಬಿಜೆಪಿ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ. ಮಂಜುನಾಥ್ ಹೃದಯವಂತ, ಗೆಲುವು ನಿಶ್ಚಿತ ಅಂತೇಳಿ ಸಿಪಿ ಯೋಗೇಶ್ವರ್ ಇವತ್ತಿನ ರೋಡ್ ಶೋನಲ್ಲಿ ಮಾತನಾಡಿದ್ದಾರೆ. ಅಮಿತ್ ಶಾ ಜಿರವರು ಚನ್ನಪಟ್ಟಣದ ಮುಖಾಂತರ ಈ ಒಂದು ಲೋಕಸಭೆಗೆ ಚುನಾವಣೆಗೆ ರಣಕರಿಯನ್ನ ಮಂಡಿಸಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಆನೆ ಬಲ ಬಂದಂತಾಗಿದೆ. ಅವರು ಚನ್ನಪಟ್ಟಣವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನಮ್ಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ಈ ಚುನಾವಣೆಯಲ್ಲಿ ಸೌಮ್ಯ ಸ್ವಭಾವದ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರು 100% ಆತ್ಮವಿಶ್ವಾಸವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ವಿರುದ್ಧ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಇವತ್ತಿನ ರ್ಯಾಲಿಯ ಮೂಲಕ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ಶತಾಯ ಗತಾಯ ಬೆಂಗಳೂರು ಗ್ರಾಮಾಂತರದಲ್ಲಿ ಕಮಲವನ್ನು ಅರಳಿಸಬೇಕು, ಡಾಕ್ಟರ್ ಮಂಜುನಾಥ್ ಅವರನ್ನು ಗೆಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಬ್ಬರದ ಪ್ರಚಾರವನ್ನು ಕೂಡ ಮಾಡಿದ್ದಾರೆ. ಸಾವಿರ ಸಂಖ್ಯೆಯಲ್ಲಿ ಜನರು ಕೂಡ ನೆರೆದಿದ್ರು. ಚುನಾವಣೆ ಹತ್ರ ಇದೆ, ಇನ್ನು 24 ದಿನ ಬಾಕಿ ಇದೆ. ಯಾರಿಗೆ ಇಲ್ಲಿ ಗೆಲುವಿನ ಹಾರ ಬೀಳುತ್ತೆ, ವಿಜಯಲಕ್ಷ್ಮಿ ಯಾರಿಗೆ ಒಲಿತಾಳೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಒಂದಂತೂ ಸ್ಪಷ್ಟ, ಬೆಂಗಳೂರು ಗ್ರಾಮಾಂತರದ ರಣಕಣ ರಂಗೇರಿದೆ. ಆ ರಂಗನ್ನ ಇವತ್ತು ಅಮಿತ್ ಶಾ ಮತ್ತಷ್ಟು ಜಾಸ್ತಿ ಮಾಡಿದ್ದಾರೆ. ಈ ಜಿದ್ದಿನ ಕಣದಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.